Finally, the rumors are true. Goldberg is returned to WWE. Hey guys, welcome back to the channel. So finally ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಹಾಗೆ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಲಿವ್ ಮಾರ್ಗನ್ ಅವರು ತನ್ನನ್ನ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ನಾನು ಒಂದು ವಿಚಾರನ ಕ್ಲಿಯರ್ ಮಾಡ್ತೀನಿ. ಈ ಒಂದು ಡಿವಿಷನ್ ವಿಮೆನ್ಸ್ ಡಿವಿಷನ್ ನಂದು ಅಂಡ್ ಇದಕ್ಕೆ ಯಾರು ಕೂಡ ಬಲಿದಾನನ ಕೊಟ್ಟಿಲ್ಲ. ಅದರಲ್ಲೂ ಕೂಡ ನಿಕ್ಕಿ ಬೆಲ್ಲಾ ಅವರು ಈ ಒಂದು ಡಿವಿಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಬಗ್ಗೆನೂ ಕೂಡ ಮಾತಾಡಬೇಕಾಗಿತ್ತು. ಬಟ್ ಅವರು ಆ ರೀತಿ ಮಾಡಲಿಲ್ಲ ಅಂಡ್ ಅದಕ್ಕೋಸ್ಕರನೇ ಕಳೆದ ವಾರ ಅವರಿಗೆ ಆ ರೀತಿ ಆಗಿದ್ದು. ಅಂಡ್ ಈಗ ಅವರು ಆರಾಮಾಗಿ ತನ್ನ ಮನೇಲಿ ಕೂತ್ಕೊಂಡು ಟಿವಿನ ನೋಡ್ತಾ ಇದ್ದಾರೆ. ಇನ್ನ ಇಯೋಸ್ಕೈ ಬಗ್ಗೆ ಮಾತಾಡೋದಾದ್ರೆ ಇಯೋಸ್ಕೈ ಅವರು ಕಳೆದ ವಾರ ನಿಕ್ಕಿ ಬೆಲ್ಲಾ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಾ ಇದ್ರು. ಯಾಕಪ್ಪ ಅಂದ್ರೆ ಈ ಒಂದು ವಿಮೆನ್ಸ್ ಡಿವಿಷನ್ ಗೆ ಒಂದು ಬುನಾದಿನ ಹಾಕೊಟ್ಟಿದ್ದು ನೀನು, ಅದಕ್ಕೋಸ್ಕರ ನಿನಗೆ ಥ್ಯಾಂಕ್ಸ್ ಅಂತ ನಿಕ್ಕಿ ಬೆಲ್ಲಾ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಾ ಇದ್ರು. ನಿಜವಾಗ್ಲೂ ಅದು ತಪ್ಪು. ನನಗೆ ಯಾರು ಕೂಡ ಬುನಾದಿನ ಹಾಕೊಟ್ಟಿಲ್ಲ. ಎಸ್ಪೆಷಲಿ ನಿಕ್ಕಿ ಬೆಲ್ಲಾ ಅವರಂತೂ ನನಗೆ ಚೂರು ಕೂಡ ಹೆಲ್ಪ್ ಮಾಡಿಲ್ಲ. ಅಂಡ್ ನಾನು ಈಗ ಈ ಒಂದು ಡಿವಿಷನ್ ನ ಗ್ರೇಟೆಸ್ಟ್ ಫೀಮೇಲ್ ಸೂಪರ್ ಸ್ಟಾರ್ ಆಗಿದ್ದೀನಿ. ಅಂಡ್ ನಾನು ಮೋಸ್ಟ್ ಟೈಮ್ ಟ್ಯಾಗ್ ಟೀಮ್ ಚಾಂಪಿಯನ್ ಕೂಡ ಆಗಿದ್ದೀನಿ ಅಂಡ್ ಬೆಸ್ಟ್ ವಿಮೆನ್ ವರ್ಲ್ಡ್ ಚಾಂಪಿಯನ್ ಕೂಡ ಆಗಿದ್ದೀನಿ. ಸೊ ಇಯೋಸ್ಕೈ ಈಗ ನನಗೆ ನಿನ್ ಮೇಲೆ ಒಂದು ಮ್ಯಾಚ್ ಬೇಕು. ಸೊ ಅದನ್ನ ನಾವು ಎರಡು ರೀತಿನಾದ್ರೂ ತಗೊಳ್ಬಹುದು. ಒಂದು ಹಾರ್ಡ್ ವೇ. ಆ ಹಾರ್ಡ್ ವೇ ಏನಪ್ಪಾ ಅಂದ್ರೆ ನೀನು ನನ್ನ ಮೇಲೆ ಮ್ಯಾಚ್ ಆಡಿ ಸೋಲ್ಬೇಕು. ಇನ್ನ ಒಂದು ಈಸಿ ವೇ ಏನಪ್ಪಾ ಅಂದ್ರೆ ನೀನು ಆ ಒಂದು ಚಾಂಪಿಯನ್ಶಿಪ್ ನ ನನ್ನ ಕೈಗೆ ಕೊಟ್ಟು ಹೋಗ್ಬೇಕು. ಈ ಎರಡರಲ್ಲಿ ನೀನೇ ಯಾವ್ದಾದ್ರು ಚೂಸ್ ಮಾಡ್ಕೋಬಾ ಅಂತ ನಮ್ಮ ಲಿವ್ ಮಾರ್ಗನ್ ಅವರು ಇಯೋಸ್ಕೈ ಅವ್ರನ್ನ ಕರೀತಾರೆ. ನಮಗೆ ಇಯೋಸ್ಕೈ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಇಯೋಸ್ಕೈ ಅವರು ಬಂದು ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವ್ರನ್ನ ಸ್ಟುಪಿಡ್ ಅಂತ ಕರೀತಾರೆ. ಅಂಡ್ ಇದಾದ್ಮೇಲೆ ಹೇಳ್ತಾರೆ ನಿನಗೆ ನನ್ನ ಮೇಲೆ ಮ್ಯಾಚ್ ಬೇಕು ಅಲ್ವಾ, ಓಕೆ ನಾನು ರೆಡಿ ಇದ್ದೀನಿ, ಬಾ ಮ್ಯಾಚ್ ಆಡೋಣ ಅಂತ. ಅಂಡ್ ಆಗ ನಮ್ಮ ಲಿವ್ ಮಾರ್ಗನ್ ಅವರು ಹೇಳ್ತಾರೆ ನನಗೆ ನಿನ್ ವಿರುದ್ಧ ಮ್ಯಾಚ್ ಬೇಕು, ಬಟ್ ಅದು ನಾರ್ಮಲ್ ಮ್ಯಾಚ್ ಆಗಿ ನನಗೆ ಬೇಡ, ಬದಲಿಗೆ ನನಗೆ ನಿನ್ ವಿರುದ್ಧ ಚಾಂಪಿಯನ್ಶಿಪ್ ಮ್ಯಾಚ್ ಬೇಕು. ನಿಜವಾಗ್ಲೂ ಚಾಂಪಿಯನ್ಶಿಪ್ ಮ್ಯಾಚ್ ಆಡಿ ನೀನು ಸೋತ್ರೆ ಅದು ನಿನಗೇನೆ ಪ್ರಾಬ್ಲಮ್. ಅದಕ್ಕೋಸ್ಕರ ನೀನ್ ಯಾಕೆ ಸುಮ್ಮನೆ ನಿನ್ನ ಚಾಂಪಿಯನ್ಶಿಪ್ ನ ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡಬಾರ್ದು ಅಂತ ನಮ್ಮ ಲಿವ್ ಮಾರ್ಗನ್ ಅವರು ಕೇಳ್ತಾರೆ. ಅಂಡ್ ಆಗ ನಮ್ಮ ಇಯೋಸ್ಕೈ ಅವರು ಈ ಒಂದು ಚಾಂಪಿಯನ್ಶಿಪ್ ಸುಮ್ಮನೆ ಸಿಗೋದಿಲ್ಲ, ಬದಲಿಗೆ ಇದನ್ನ ಅರ್ನ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೂ ಕೂಡ ನಮ್ಮ ಲಿವ್ ಮಾರ್ಗನ್ ಅವರು ಈಸಿ ವೇ ಸುಮ್ಮನೆ ಆ ಒಂದು ಚಾಂಪಿಯನ್ಶಿಪ್ ನ ನನಗೆ ಕೊಟ್ಬಿಡು ಅಂತ ಕೇಳ್ಕೋಬೇಕಾದ್ರೆ ನಮ್ಮ ಇಯೋಸ್ಕೈ ಅವರು ಓಕೆ ನಿನಗೆ ಈ ಒಂದು ಚಾಂಪಿಯನ್ಶಿಪ್ ಬೇಕು ಅಲ್ವಾ, ತಗೋ ಅಂತ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ಟು ಒಂದು ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದರಿಂದ ನಮ್ಮ ಲಿವ್ ಮಾರ್ಗನ್ ಅವರು ಕೆಳಗಡೆ ಬಿದ್ದೋಗ್ತಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಲಿವ್ ಮಾರ್ಗನ್ ಅವ್ರನ್ನ ನೋಡ್ಬೇಕಾದ್ರೆ ನಮ್ಮ ಇಯೋಸ್ಕೈ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರಿಗೂ ಕೂಡ ಒಂದು ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಇಯೋಸ್ಕೈ ಅವರು ಚಾಂಪಿಯನ್ಶಿಪ್ ನ ಇಟ್ಕೊಂಡು ನಿಂತ್ರೆ ರಿಂಗ್ ಕೆಳಗಡೆ ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೋಗ್ತಾ ಇರ್ತಾರೆ. ಈ ಒಂದು ಓಪನಿಂಗ್ ಸೆಗ್ಮೆಂಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ನ ಫಸ್ಟ್ ರೌಂಡ್ ನ ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸ್ಟೆಫನಿ ವೆಕರ್, ರೊಕೈಲ್, ಐವಿ ನೈಲ್ ಹಾಗೆ ರಿಟರ್ನಿಂಗ್ ಆಸ್ಕಾ ಅವರ ನಡುವೆ. ನಿಜವಾಗ್ಲೂ ಆಸ್ಕಾ ಅವ್ರನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಅವರ ಹೊಸ ಲುಕ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೊಂದೇನು ಅದ್ಭುತವಾದ ಮೂಮೆಂಟ್ಸ್ ಗಳು ಈ ಒಂದು ಮ್ಯಾಚ್ ಇಂದ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಆದ್ರೂ ಕೂಡ ಫ್ಯಾಟಲ್ 4-ವೇ ಮ್ಯಾಚ್ ಅಂದ್ರೆ ಅಫ್ಕೋರ್ಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಅದೇ ರೀತಿ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ರೊಕೈಲ್ ಅವರು ಸ್ಟೆಫನಿ ವೆಕರ್ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಸ್ಟೆಫನಿ ವೆಕರ್ ಅವ್ರನ್ನ ಪಿನ್ ಕೂಡ ಮಾಡಿರ್ತಾರೆ. ಸಡನ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ಬಂದು ರೊಕೈಲ್ ಅವರ ಕಾಲ್ನ ಹಿಡ್ಕೊಂಡು ಎಳೆದು ಬಿಡ್ತಾರೆ. ಅಂಡ್ ಅಷ್ಟೇ ಅಲ್ಲ, ರೊಕೈಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ರಿಪ್ಟೈಲ್ ನ ಕೂಡ ಕನೆಕ್ಟ್ ಮಾಡಿ ರೊಕೈಲ್ ಅವ್ರನ್ನ ರಿಂಗ್ ಮೇಲ್ಗಡೆ ಹಾಕ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಆಸ್ಕಾ ಅವರು ಒಂದು ಹಿಪ್ ಅಟ್ಯಾಕ್ ನ ರೊಕೈಲ್ ಅವರಿಗೆ ಕನೆಕ್ಟ್ ಮಾಡಿ ರೊಕೈಲ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದ್ರ ಮುಖಾಂತರ ಸೆಮಿಫೈನಲ್ ಗೆ ಆಸ್ಕಾ ಅವರು ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಯಾಕೋ ಗೊತ್ತಿಲ್ಲ ಗೈಸ್, ಇವತ್ತು ನಮ್ಮ ಗಂತರ್ ಅವರು ಚಾಂಪಿಯನ್ಶಿಪ್ ನ ಇಟ್ಕೊಂಡು ತನ್ನ ಎಂಟ್ರೆನ್ಸ್ ನ ಮಾಡಬೇಕಾದ್ರೆ ನಿಜವಾಗ್ಲೂ ಕೂಡ ಏನೋ ಒಂದು ರೀತಿ ವಿಚಿತ್ರ ಅನಿಸ್ತಾ ಇತ್ತು. ಅಂದ್ರೆ ಸಿಕ್ಕಾಪಟ್ಟೆ ಅಮೇಜಿಂಗ್ ಆಗಿರೋದನ್ನ ಏನೋ ನಾವು ವಿಟ್ನೆಸ್ ಮಾಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಗೂಸ್ ಬಮ್ ಮೂಮೆಂಟು ಅಂತಿರಲ್ಲ, ಅದು ನನಗೆ ಬರ್ತಾ ಇತ್ತು. ಅವರ ಥೀಮ್ ಮ್ಯೂಸಿಕ್ಗೂ ಹಾಗೆ ಅವರ ಸಾಧನೆ ಮಾಡಿ ಬರ್ತಾ ಇದಾರಲ್ಲ ಚಾಂಪಿಯನ್ ಆಗಿ, ಅದಕ್ಕೂ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂಡ್ ಅವರು ರಿಂಗಿಗೆ ಬರ್ತಾರೆ, ಇಡೀ ಕ್ರೌಡು ಆಫ್ ಕೋರ್ಸ್ ಬೂ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಗಂತರ್ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ,
ನಾನು ನಿಜವಾಗ್ಲೂ ಕೂಡ ಅಡ್ಮಿಟ್ ಮಾಡ್ಕೋತೀನಿ, ಜೇ ಊಸೋ ಅವರು ರಸಲ್ ಮೇನಿಯಾದಲ್ಲಿ ಬೆಸ್ಟ್ ಮ್ಯಾನ್ ಆಗಿದ್ರು. ಬಟ್ ಅದೊಂದೇ ಒಂದು ನೈಟ್ ಅವರು ಬೆಸ್ಟ್ ಮ್ಯಾನ್ ಆಗಿದ್ದು. ಅದಾದ್ಮೇಲೆ ಪ್ರತಿ ನೈಟು ನಾನು ಬೆಸ್ಟ್ ಮ್ಯಾನ್ ಆಗಿದ್ದೆ. ಅಂಡ್ ನಾನು ಹೇಳ್ದಂಗೆ ನಾನು ನನ್ನ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಜೇ ಊಸೋ ಅವರ ಕೈಯಿಂದ ಗೆದ್ಕೊಂಡಿದ್ದೀನಿ. ಸೊ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ರೂಮರ್ಸ್ ಗಳು ಕೂಡ ಹೇಳ್ತಾ ಇದೆ ವಾಟ್ ನೆಕ್ಸ್ಟ್ ಫಾರ್ ಮೀ ಅಂತ ನಮ್ಮ ಗಂತರ್ ಅವರು ಹೇಳ್ತಾರೆ. ಅಂಡ್ ಆಗ್ಲೇ ನಾನು ಅನ್ಕೊಂಡೆ ಗೋಲ್ಡ್ಬರ್ಗ್ ಅವರು ರಿಟರ್ನ್ ಆಗ್ತಾ ಇದ್ದಾರೆ ಅಂತ. ಇಡೀ ಕ್ರೌಡು ಗೋಲ್ಡ್ಬರ್ಗ್ ಅಂತ ಚಾಂಟ್ ನ ಕೂಡ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಅಂಡ್ ಆಗ ನಮ್ಮ ಗಂತರ್ ಅವರು ಹೇಳ್ತಾರೆ, ಗೋಲ್ಡ್ಬರ್ಗ್ ಅವ್ರನ್ನ ನಾನು ಕಳೆದ 4 ತಿಂಗಳ ಹಿಂದೆ ಅಟ್ಲಾಂಟಾದಲ್ಲಿ ನೋಡ್ಕೊಂಡೆ, ಅವರ ಫ್ಯಾಮಿಲಿ ಮುಂದೆನೆ ಅವನಿಗೆ ಅವಮಾನ ಮಾಡಿದ್ದೀನಿ. ಸೊ ರೂಮರ್ಸ್ ಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂಡ್ ನಾನಿಲ್ಲಿ ಗೋಲ್ಡ್ಬರ್ಗ್ ಬಗ್ಗೆನೂ ಕೂಡ ಮಾತಾಡೋದಿಲ್ಲ. ನಾನಿಲ್ಲಿ ಮಿಸ್ಟರ್ ಮನಿ ಇನ್ ದ ಬ್ಯಾಂಕ್ ಸೆತ್ ರೋಲೆನ್ಸ್ ಅವರ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ನಾನು ಚಾಂಪಿಯನ್ಶಿಪ್ ಗೆಲ್ಲೋದಕ್ಕಿಂತ ಮುಂಚೆನೆ ಸೆತ್ ರೋಲೆನ್ಸ್ ಅವರು ನನಗೆ ಹೇಳಿದ್ರು, ನೀನೇನಾದ್ರೂ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ರೆ ನೀನು ನನ್ನ ಟಾರ್ಗೆಟ್ ಆಗ್ತೀಯಾ ಅಂತ. ಸೊ ಸೆತ್ ರೋಲೆನ್ಸ್, ನಾನು ಇವಾಗ ಚಾಂಪಿಯನ್ಶಿಪ್ ನ ಗೆದ್ದಿದ್ದೀನಿ ಅಂಡ್ ನಾನು ನಿನ್ನ ಟಾರ್ಗೆಟ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬಿಲ್ ಗೋಲ್ಡ್ಬರ್ಗ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಅಮೇಜಿಂಗ್ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಅವರು ನಾರ್ಮಲ್ ಆಗಿ ಗೋಲ್ಡ್ಬರ್ಗ್ ಅವರ ಎಂಟ್ರಿನ ತಗೊಂಡು ಬಂದ್ರು. ಅವರ ಐಕಾನಿಕ್ ಲಾಕರ್ ರೂಮ್ ಎಂಟ್ರಿನ ತೋರಿಸಿದ್ರೆ ಇನ್ನೂ ಕೂಡ ಅಮೇಜಿಂಗ್ ಆಗಿರೋದು. ಇಡೀ ಕ್ರೌಡು ಗೋಲ್ಡ್ಬರ್ಗ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಗೋಲ್ಡ್ಬರ್ಗ್ ಅವರು ಕೂಡ ರಿಂಗಿಗೆ ಬರ್ತಾರೆ. ಗಂತರ್ ಅವರು ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಗೋಲ್ಡ್ಬರ್ಗ್ ಅವ್ರನ್ನ ನೋಡ್ತಾ ಇರ್ತಾರೆ. ನಮ್ಮ ಗೋಲ್ಡ್ಬರ್ಗ್ ಅವರು ಮಾಗ್ನ ತಗೊಂಡು ಮೊದಲನೇದಾಗಿ ಆಡಿಯನ್ಸ್ಗೆ ಥ್ಯಾಂಕ್ಸ್ ನ ತಿಳಿಸಿ, ಗಂತರ್ ಯೋಚನೆ ಮಾಡಬೇಡ, ನಾನಿಲ್ಲಿಗೆ ಏನು ಮಾಡೋದಕ್ಕೆ ಬಂದಿಲ್ಲ, ಬದಲಿಗೆ ನಿನಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸೋದಕ್ಕೆ ಬಂದಿದ್ದೀನಿ. ನಿನ್ನ ಈ ಒಂದು ಚಾಂಪಿಯನ್ಶಿಪ್ ಸೆಲೆಬ್ರೇಷನ್ ಅಲ್ಲಿ ನಾನು ಕೂಡ ಭಾಗಿಯಾಗೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ನೀನು ಗೆದ್ದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂಡ್ ನೀನು ಬೆಸ್ಟ್ ಮ್ಯಾನ್ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ಗಂತರ್ ಅವರ ಬಗ್ಗೆನೇ ಗಂತರ್ ಅವರಿಗೆ ಹೊಗಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಇದನ್ನ ನೋಡಿ ನಮ್ಮ ಗಂತರ್ ಅವರು ಕೂಡ ಖುಷಿ ಆಗ್ತಾ ಇರ್ತಾರೆ. ಬಟ್ ಹೋಗೋದಕ್ಕಿಂತ ಮುಂಚೆ ನಮ್ಮ ಗೋಲ್ಡ್ಬರ್ಗ್ ಅವರು ಗಂತರ್ ಅವರಿಗೆ ಹೇಳ್ತಾರೆ, ನಾನು ಈಗ ಲೀವ್ ಮಾಡೋದಕ್ಕಿಂತ ಮುಂಚೆ 5 ತಿಂಗಳ ಹಿಂದೆ ಅಟ್ಲಾಂಟಾದಲ್ಲಿ ನೀನು ನನ್ನ ಫ್ಯಾಮಿಲಿ ಮುಂದೆ ನನಗೆ ಅವಮಾನ ಮಾಡಿದ್ದೆ ಅಂಡ್ ಅದಕ್ಕೆ ಸೇಡನ್ನು ಕೂಡ ನಾನು ಅಟ್ಲಾಂಟಾದಲ್ಲೇ ತೀರಿಸ್ಕೋತೀನಿ. ಮುಂದಿನ ತಿಂಗಳು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನನ್ನ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ ಅಂಡ್ ಅಲ್ಲಿ ಯು ಆರ್ ಮೈನ್ ಬಿಕಾಸ್ ಯು ಆರ್ ನೆಕ್ಸ್ಟ್ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ಅಫಿಷಿಯಲ್ ಆಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ಗೆ ಗಂತರ್ ಅವರಿಗೆ ಅವರ ಚಾಂಪಿಯನ್ಶಿಪ್ಗೆ ಚಾಲೆಂಜ್ ಮಾಡಿದ್ದಾರೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಗೋಲ್ಡ್ಬರ್ಗ್ ಹಾಗೆ ಗಂತರ್ ಅವರ ನಡುವೆ ಮುಂದಿನ ತಿಂಗಳು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕೂಡ ಬುಕ್ ಮಾಡಿದೆ. ನಿಜವಾಗ್ಲೂ ಅದ್ಭುತವಾದ ಸೆಗ್ಮೆಂಟ್ ಅಂಡ್ ಗೋಲ್ಡ್ಬರ್ಗ್ ಅವರ ಎಂಟ್ರಿನ ಇನ್ನೂ ಕೂಡ ಲೆಜೆಂಡರಿ ಆಗಿ ತೋರಿಸಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಇದಾದ್ಮೇಲೆ ನಮಗೆ ಜೆಡಿ ಮೆಕ್ಡೊನಾಲ್ಡ್ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಗಳು ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಎಜೆ ಸ್ಟೈಲ್ ಹಾಗೆ ಜೆಡಿ ಮೆಕ್ಡೊನಾಲ್ಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಒಂದೊಂದು ಟೈಮ್ ಅಲ್ಲಿ ನಮ್ಮ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇಂಟರ್ಫರೆನ್ಸ್ ಕೂಡ ಮಾಡ್ತಾ ಇರ್ತಾರೆ. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಅಟ್ಟಾಡಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜೆಡಿ ಮೆಕ್ಡೊನಾಲ್ಡ್ ಅವರು ಹಂಗೆ ಎಜೆ ಸ್ಟೈಲ್ ಅವರ ಮೇಲೆ ಜೆಮ್ ಕೂಡ ಮಾಡ್ತಾರೆ. ಇಂಟರ್ಫರೆನ್ಸ್ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾ ಇದ್ರು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು. ಬಟ್ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಯಾಕಂದ್ರೆ ಔಟ್ ಆಫ್ ನೋವೇರ್ ನಮ್ಮ ಎಜೆ ಸ್ಟೈಲ್ ಅವರು ಒಂದು ಸ್ಟೈಲ್ ಕ್ಲಾಶ್ ನ ಕನೆಕ್ಟ್ ಮಾಡಿ ಜೆಡಿ ಮೆಕ್ಡೊನಾಲ್ಡ್ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ಎಜೆ ಸ್ಟೈಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಫಿನಾಮಿನಲ್ ಫೋರಾಮ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಫಿನ್ ಬ್ಯಾಲರ್ ಅವರು ಬಂದು ಇಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಎಜೆ ಸ್ಟೈಲ್ ಅವರು ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ ನ ಕೊಡ್ತಾ ಇರ್ತಾರೆ. ಇದನ್ನ ನಮ್ಮ ಫಿನ್ ಬ್ಯಾಲರ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಕೈಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ಆಗ ಫಿನ್ ಬ್ಯಾಲರ್, ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜೆಡಿ ಮೆಕ್ಡೊನಾಲ್ಡ್ 3 ಜನನು ಕೂಡ ರಿಂಗ್ ಸುತ್ತ ಬಂದು ಎಜೆ ಸ್ಟೈಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ನಮ್ಮ ಎಜೆ ಸ್ಟೈಲ್ ಅವರು ಸಂಧಿಯಿಂದ ಹಾಗೆ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಕೂಡ ತನ್ನ ಜೊತೆ ತಗೊಂಡೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ನಿಕ್ ಕಾರ್ಡಿಸ್ ಅವರ ಕೈಗೆ ಕೊಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ನಿಕ್ ಕಾರ್ಡಿಸ್ ಅವರು ಅಫಿಷಿಯಲ್ ಆಗಿ ಎಜೆ ಸ್ಟೈಲ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಸೊ ಎಜೆ ಸ್ಟೈಲ್ ಅವರಿಗೆ ಏನ್ ಬೇಕಾಗಿತ್ತು ಆ ಒಂದು ಅವಕಾಶ ಫೈನಲಿ ಅವರಿಗೆ ಸಿಕ್ಕಿದೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ. ಇದಾದ್ಮೇಲೆ ನಮಗೆ ರಿಟರ್ನಿಂಗ್ ಬೇಲಿ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಬೇಲಿ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೂಡ ಸಿಗ್ತಾ ಇರುತ್ತೆ. ಬೇಲಿ ಲೆಟ್ಸ್ ಗೋ ಬೇಲಿ ಅನ್ನೋ ಒಂದು ಚಾಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೇಲಿ ಅವರು ಮಾತಾಡ್ತಾರೆ ಯಾವ ರೀತಿ ರಸಲ್ ಮೇನಿಯಾದಲ್ಲಿ ನಾನು ಇದ್ದು ಇಲ್ದೆ ಹಿಂಗೆ ಆದ್ನೋ ಅಂತ. ಅಂಡ್ ಅದಾದ್ಮೇಲೆ ಹೇಳ್ತಾರೆ, ನನ್ನ ದೊಡ್ಡ ಕನಸು ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಚಾಂಪಿಯನ್ಶಿಪ್ ನ ಗೆಲ್ಲೋದು ಅಲ್ಲ, ಯಾವುದೇ ರೀತಿಯ ಬಿಗ್ ಮೂಮೆಂಟ್ಸ್ ನ ಕೊಡೋದು ಅಲ್ಲ, ಯಾವುದೇ ರೀತಿಯ ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದು ಅಲ್ಲ, ಬದಲಿಗೆ ನಿಮಗೋಸ್ಕರ ನಾನೇನಾದ್ರೂ ಮಾಡಬೇಕು ಅಂತ ಕ್ರೌಡ್ ನ ಹೊಗಳ್ತಾ ಇರ್ತಾರೆ. ಅಂಡ್ ಬೆಕ್ಕಿ
ಲಿಂಚ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅವರು ಬೆಕ್ಕಿ ಲಿಂಚ್ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ. ಬೆಕ್ಕಿ ಲಿಂಚ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಹಾಗೆ ಬೇಲಿ ಅವರ ನಡುವೆ ಒಂದು ಪ್ರೋಮೋ ಬ್ಯಾಟಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಪ್ರೋಮೋ ಬ್ಯಾಟಲ್ ನಮ್ಮ ಬೇಲಿ ಅವರು ಹೇಳ್ತಾ ಇರ್ತಾರೆ ಬೆಕ್ಕಿ ಲಿಂಚ್ ಅವರಿಗೆ, ನಿನಗೆ ಭಯ ಇದೆ, ಈ ಒಂದು ಕ್ರೌಡ್ ಕಂಡ್ರೆ ನಿನಗೆ ಭಯ ಇದೆ, ಕ್ರೌಡ್ ಎಲ್ಲಿ ನಿನಗೆ ಬೂ ಮಾಡುತ್ತೋ ಅಂತ ನಿನಗೆ ಸಿಕ್ಕಾಪಟ್ಟೆ ಭಯ ಇದೆ, ಅದಕ್ಕೋಸ್ಕರ ನೀನು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆದ್ದ ಕೂಡಲೇ ಕ್ರೌಡ್ ಎಲ್ಲಿ ನಿನಗಿಂತ ಜಾಸ್ತಿ ಲೈರಾ ವಾಲ್ಕಾಯರಾ ಅವರಿಗೆ ಸಪೋರ್ಟ್ ಮಾಡುತ್ತೋ ಅಂತ ಅವ್ರ ಮೇಲೆ ನೀನು ಟರ್ನ್ ಆದೆ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು, ಪ್ರೋಮೋ ಬ್ಯಾಟಲ್ ಕೂಡ ಚೆನ್ನಾಗಿತ್ತು. ಎಂಡಿಂಗ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಬೇಲಿ ಅವರಿಗೆ ಚೀಪ್ ಶಾಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಬೇಲಿ ಅವರು ಅದನ್ನ ಡಾಜ್ ಮಾಡಿ ಬೆಕ್ಕಿ ಲಿಂಚ್ ಅವ್ರನ್ನೇ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಇದಾದ್ಮೇಲೆ ನಮಗೆ ಕೈರಿ ಸೇನ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಪ್ರಾರಂಭ ಆಗಿರುತ್ತೆ, ಬಟ್ ಒಂದು ಮೂನ ಪರ್ಫಾರ್ಮ್ ಮಾಡಬೇಕಾದ್ರೆ ನಮ್ಮ ಲಿವ್ ಮಾರ್ಗನ್ ಅವರ ಶೋಲ್ಡರ್ ಡಿಸ್ಲೊಕೇಟ್ ಆಗುತ್ತೆ ಅಂಡ್ ಅಲ್ಲೇ ಈ ಒಂದು ಮ್ಯಾಚ್ ಸ್ಟಾಪ್ ಆಗುತ್ತೆ. ನಾನು ಅನ್ಕೊಂಡೆ ಆದಷ್ಟು ಬೇಗ ನಮ್ಮ ಲಿವ್ ಮಾರ್ಗನ್ ಅವರು ಮ್ಯಾಚಿಗೆ ರೀ ಎಂಟ್ರಿನ ಕೊಡಬಹುದು ಅಂತ, ಬಟ್ ಡಾಕ್ಟರ್ಸ್ ಗಳೆಲ್ಲ ನಮ್ಮ ಲಿವ್ ಮಾರ್ಗನ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಮೈಕಲ್ ಕೋಲ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಲಿವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದರಿಂದ ಈ ಒಂದು ಮ್ಯಾಚ್ ನ ನಮ್ಮ ಕೈರಿ ಸೇನ್ ಅವರು ಗೆದ್ದಿದ್ದಾರೆ ಅಂತ. ಗೊತ್ತಿಲ್ಲ ಎಷ್ಟು ಸೀರಿಯಸ್ ಇಂಜುರಿ ಅಂತ, ಬಟ್ ಆದಷ್ಟು ಬೇಗ ನಮ್ಮ ಲಿವ್ ಮಾರ್ಗನ್ ಅವರು ರಿಕವರಿ ಆಗಲಿ ಅಂತ ಕೇಳ್ಕೋಣ. ಯಾಕಂದ್ರೆ ಈ ಒಂದು ಟೈಮಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರಿಗೆ ಡಬ್ಲ್ಯೂ ಅವರು ಅದ್ಭುತವಾದ ಬುಕ್ಕಿಂಗ್ ನ ಕೊಡ್ತಾ ಇದ್ರು. ಜಡ್ಜ್ಮೆಂಟ್ ಡೇ ಸ್ಟೋರಿ ಲೈನ್ ಅಲ್ಲೂ ಕೂಡ ಅವರು ಇನ್ವಾಲ್ವ್ ಆಗಿದ್ರು. ಇವನ್ ಎವಲ್ಯೂಷನ್ 2 ಬೇರೆ ಹತ್ರ ಬರ್ತಾ ಇದೆ. ಈ ಒಂದು ಟೈಮಲ್ಲಿ ಅವರ ಅವಶ್ಯಕತೆ ಡಬ್ಲ್ಯೂ ಕಂಪನಿಗೆ ತುಂಬಾನೇ ಇದೆ ಅಂಡ್ ಅವರು ಕೂಡ ಎವಲ್ಯೂಷನ್ 2 ಅಲ್ಲಿ ಮಿಂಚಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೋಣ. ಅಂಡ್ ಲಿವ್ ಮಾರ್ಗನ್ ಅವರಿಗೆ ಇಂಜುರಿ ಆದ ಕಾರಣ ಕೈರಿ ಸೇನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ರು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕಿಂಗ್ ಆಫ್ ದ ರಿಂಗ್ ನ ಫಸ್ಟ್ ರೌಂಡ್ ನ ಫೈನಲ್ ಫ್ಯಾಟಲ್ 4-ವೇ ಮ್ಯಾಚ್ ರೂಸೆವ್ ವರ್ಸಸ್ ಶಿಯಾಮೆಸ್ ವರ್ಸಸ್ ಬ್ರಾನ್ಸನ್ ರೀಡ್ ವರ್ಸಸ್ ಜೇ ಉಸೋ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಅಂಡ್ ಫ್ಯಾಟಲ್ 4-ವೇ ಮ್ಯಾಚ್ ಅಂದ್ರೆ ಅಫ್ಕೋರ್ಸ್ ಎಲ್ಲಾ ಮಿರ್ಚಿ ಮಸಾಲಾಗಳನ್ನ ಡಬ್ಲ್ಯೂ ಅವರು ಹಾಕಿರ್ತಾರೆ. ಅದೇ ರೀತಿ ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಅದರಲ್ಲೂ ನಮ್ಮ ರೂಸೆವ್ ಹಾಗೆ ಶಿಯಾಮೆಸ್ ಅವರ ಫೇಸ್ ಆಫ್ ಗಳಿತ್ತಲ್ಲ, ಅದಂತೂ ಚಿಂದಿ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ಮಧ್ಯದಲ್ಲಿ ಬಂದು ಸಿಕ್ಕಾಪಟ್ಟೆ ಡಾಮಿನೆಂಟ್ ನ ಮಾಡ್ತಾ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಜೇ ಉಸೋ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ. ಬಟ್ ಸಡನ್ ಆಗಿ ನಮಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಬ್ರೇಕರ್ ಅವರು ಬಂದು ಜೇ ಉಸೋ ಅವ್ರನ್ನ ತೊಳೆಬಿಡ್ತಾರೆ. ಅಂಡ್ ಬ್ರಾನ್ ಬ್ರೇಕರ್ ಅವರು ಬಂದಾಗ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ರಿಟರ್ನ್ ಆಗಿ ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಯಾಮಿ ಝೈನ್ ಅವರನ್ನು ಕೂಡ ಎತ್ಕೊಂಡು ಅನೌನ್ಸರ್ ಟೇಬಲ್ ಮೇಲ್ಗಡೆ ಎಸೆದು ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸಡನ್ ಆಗಿ ಔಟ್ ಆಫ್ ನೋ ವೇರ್ ನಮ್ಮ ಪೆಂಟಾ ಅವರು ಬಂದು ರಿಂಗ್ ಮೇಲ್ಗಡೆಯಿಂದ ಜಂಪ್ ಮಾಡಿ ಬ್ರಾನ್ ಬ್ರೇಕರ್ ಅವರ ಮೇಲೆ ಬಿದ್ದೋಗ್ತಾರೆ. ಅಂಡ್ ಆ ಒಂದು ಟೈಮು ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ ಈ ಒಂದು ಟೈಮಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಅವಕಾಶನ ತಗೊಂಡು ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡಿ ಟಾಪ್ ರೋಂಪೆಲಿಂದ ಸುನಾಮಿನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಇಲ್ಲಿ ನಮಗೆ ಎಲೆನೈಟ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಲೆನೈಟ್ ಅವರು ಬಂದು ಬ್ರಾನ್ಸನ್ ರೀಡ್ ಅವ್ರನ್ನ ಟಾಪ್ ರೋಪ್ ಮೇಲಿಂದ ತಳ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಜೇ ಉಸೋ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಎರಡೆರಡು ಫ್ಲಾಶ್ ನ ಕನೆಕ್ಟ್ ಮಾಡಿ ಬ್ರಾನ್ಸನ್ ರೀಡ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ಎಲ್ಲಾ ಮೂಮೆಂಟ್ಸ್ ಗಳನ್ನ ಕೂಡ ನಮ್ಮ ಪಾಲಿಮೆನ್ ಅವರು ಏನ್ ಆಗ್ತಾ ಇದೆ ಅಂತ ನೋಡ್ತಾ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ ನಮ್ಮ ಜೇ ಉಸೋ ಅವರು ಗೆಲ್ಲೋದ್ರ ಮುಖಾಂತರ ಜೇ ಉಸೋ ಅವರು ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ಸೆಮಿಫೈನಲ್ ಅಲ್ಲಿ. ನಮ್ಮ ಜೇ ಉಸೋ ಅವರು ಗೆದ್ದ ಕೂಡಲೇ ನಮಗೆ ಸೆತ್ ರೋಲಿನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರೋಲಿನ್ಸ್ ಅವರು ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ತಾರೆ. ಇನ್ನೇನು ಅವರು ಅಟ್ಯಾಕ್ ಮಾಡಬೇಕು, ಸಡನ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಿಂಗ್ ಮೇಲ್ಗಡೆ ಬರ್ತಾರೆ. ಸೆತ್ ರೋಲಿನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಐಕಾನಿಕ್ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ಫೇಸ್ ಆಫ್ ಮಾತ್ರ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಕಳೆದ ವರ್ಷ ರಸಲ್ ಮೇನಿಯಾ 40 ಅಲ್ಲಿ ಸೆತ್ ರೋಲಿನ್ಸ್ ಅವರು ಕೋಡಿ ರೋಡ್ಸ್ ಅವರ ಶೀಲ್ಡ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಬಟ್ ಈಗ ಸೆತ್ ರೋಲಿನ್ಸ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಫೇಸ್ ಆಫ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ಅದಾದ್ಮೇಲೆ ನಮ್ಮ ಸೆತ್ ರೋಲಿನ್ಸ್ ಅವರು ರಿಂಗ್ ನ ಲೀವ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಜೇ ಉಸೋ ಅವರು ಹ್ಯಾಂಡ್ ಶೇಕ್ ನ ಮಾಡ್ತಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಕ್ತು. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರಾ ಕಡೆ ಬರೋದಾದ್ರೆ ಒಂದು ಅದ್ಭುತವಾದ ಮಂಡೇ ನೈಟ್ ರಾ ನಮಗೆ ನೋಡೋದಕ್ಕೆ ಸಿಕ್ತೆ. ಅಂಡ್ ಈ ಒಂದು ಮಂಡೇ ನೈಟ್ ರಾಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.